ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ರದ್ದಾಗಿದ್ದಂತಹ ನೀಟ್ ಮರುಪರೀಕ್ಷೆ ನಾಳೆ ನಡೀತಾ ಇದೆ. ಮಿಲಿಟರಿ ಭದ್ರತೆಯನ್ನು ಇದೇ ಮೊದಲ ಬಾರಿಗೆ ಒಂದು ಪರೀಕ್ಷೆ ನಡೆಸೋದಕ್ಕಾಗಿ ಕೊಡಲಾಗಿದೆ. ಇನ್ನೊಂದು ಕಡೆ NTA ಅಧಿಕಾರಿಗಳ ಎಡವಟ್ಟು ಮತ್ತೆ ಮತ್ತೆ ಜಗಜ್ಜಾಹೀರು ಆಗ್ತಾನೇ ಇದೆ. ಹಾಗೆಯೇ DK ಶಿವಕುಮಾರ್ ಸರ್ಕಾರದಲ್ಲಿ ಹೊಸ ಸಚಿವಾಲಯವೊಂದರ ಸ್ಥಾಪನೆ ಆಗ್ತಾ ಇದೆ. ಇದರ ಹೆಸರು ಪ್ರಜಾಸೇವೆ ಸಚಿವಾಲಯ. ಈ ಇಲಾಖೆಗೆ ಹೊಸ ಮಂತ್ರಿ, ಹೊಸ ಆಯುಕ್ತರನ್ನು ಸರ್ಕಾರ ನೇಮಕ ಮಾಡಲಿದೆ. ಇನ್ನು ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಕಾಸು ಕಲಹ ಬಹಳ ಜೋರಾಗಿ ನಡೀತಾ ಇದೆ. ಭೂಸ್ವಾಧೀನಕ್ಕೆ ಒಪ್ಪಿದಂತಹ ರೈತರಿಗೆ ಪರಿಹಾರದ ಚೆಕ್ ವಿತರಣೆ ಮಾಡಲಾಗ್ತಾ ಇದೆ. ರೈತರಿಗೆ ದುಡ್ಡಿನ ಆಸೆ ಹುಟ್ಟಿಸುವ ಕೆಲಸ ಅಂತ ಕುಮಾರಸ್ವಾಮಿ ಅವರು ಸಿಟ್ಟಾಗಿದ್ದಾರೆ. ಹಾಗೆಯೇ ವಿಧಾನ ಪರಿಷತ್ನಲ್ಲಿ ಅಡ್ಡ ಮತದಾನ ಹಾಕಿದ ಬಿಜೆಪಿಯವರ ತಲೆದಂಡಕ್ಕೆ ವೇದಿಕೆ ರೆಡಿ ಆಗ್ತಿದೆ. ಕ್ರಾಸ್ ವೋಟ್ ಮಾಡಿದವರ ಪಟ್ಟಿಯನ್ನು ಬಿಜೆಪಿಯವರಿಗೆ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರಂತೆ. ವಿಜೇಂದ್ರ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ಬಿಜೆಪಿಯ ರೆಬಲ್ ನಾಯಕರುಗಳ ಆರೋಪ. ನಾಳೆ ವಿಶ್ವ ಯೋಗ ದಿನಾಚರಣೆ. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಮೋದಿಯವರು ವಿಶ್ವ ಯೋಗ ದಿನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ವಿಶ್ವ ಯೋಗದ ಮೆಗಾ ಕವರೇಜ್ ನ್ಯೂಸ್ 18ನಲ್ಲಿ ನೀವು ನಾಳೆ ಬೆಳಗ್ಗೆಯಿಂದ ನೋಡ್ತಾ ಹೋಗ್ಬೋದು.